ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು. ಏನಪ್ಪಾ ಇವನು ಈ ಹಾಡು ಹೇಳ್ತಿದ್ದಾನೆ ಅಂದ್ರೆ, ನಿನ್ನೆ ಮ್ಯಾಚ್ ಮಳೆಯಿಂದ ರದ್ದಾಗಿ ಇಬ್ರಿಗೂ ಈಕ್ವಲ್ ಪಾಯಿಂಟ್ಸ್ ಕೊಟ್ರು ಗುರು, ಅದಕ್ಕೋಸ್ಕರ ಈ ಹಾಡು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಮ್ಯಾಚ್ ಏನ್ ಗುರು, ಆ ರೇಂಜ್ ಅಲ್ಲಿ ಟ್ವಿಸ್ಟ್ ಟರ್ನ್ಸ್, ಯಪ್ಪ PBKS ಅವರು 200+ ರನ್ಸ್ ಹೊಡಿಬೇಕು, ವಿನ್ ಆಗ್ಬೇಕು ಅಂತ ಪಾಪ ಹುಚ್ಚನಾಗಿ ಬಡ್ದಂಗ್ KKR ಬೌಲರ್ಸ್ ಗೆ ಹುಚ್ಚನಾಗಿ ಹೊಡೆದಂಗ್ ಹೊಡ್ಕೊಂಡ್ ಬಂದ್ರು. ಮಳೆರಾಯ ಬಂದು ಮ್ಯಾಚ್ ನೇ ಅಧೋಗತಿ ಮಾಡ್ಬಿಟ್ರು. ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಅಂಡ್ ಇವತ್ತಿರೋದು ಡಬಲ್ ಡೆಕ್ಕರ್ ಗುರು. ಇವತ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವತ್ತು ನಡೀತಿರೋದು 2 ಮ್ಯಾಚ್, ಆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನೆನ್ನೆ ಮ್ಯಾಚ್ ಇದ್ದಿದ್ದು ಪಂಜಾಬ್ ಕಿಂಗ್ಸ್ ವರ್ಸಸ್ KKR ಅವರು. ನಾನು ನೆನ್ನೆ KKR ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡಿದ್ದೆ. KKR ಅವರು ಟಾಸ್ ಅಂತೂ ವಿನ್ ಆದ್ರು, ಟಾಸ್ ನ ಗೆದ್ಬಿಟ್ಟು ಪಂಜಾಬ್ ಅವರಿಗೆ ಬ್ಯಾಟಿಂಗ್ ಇಳಿಸಿದ್ರು. ಅವರು ಬೌಲಿಂಗ್ ಚೂಸ್ ಮಾಡಿದ್ರು. ಓಕೆ ಇರ್ಲಿ, ಬೌಲಿಂಗ್ ತಗೊಂಡಿದ್ದಾರೆ, ಒಳ್ಳೆ ರನ್ನಿಗೆ ಕಟ್ ಹಾಕ್ಬೇಕು ಅಂತ ತಗೊಂಡ್ರು. ಬಟ್ ಪಂಜಾಬ್ ಅವರು ಹುಚ್ಚ ನಾಯಿ ಬಡ್ದಂಗ್ ಬಡ್ದು 200+ ರನ್ಸ್ ಗುರು ಹೊಡೆದಿದ್ದು. ನೆನ್ನೆ ಮ್ಯಾಚ್ ಸಖತ್ತಾಗಿರುತ್ತೆ ಅನ್ಕೊಂಡ್ರೆ, 1 ಓವರ್ ಆಡಿದ್ರು KKR ಅವರು, 7 ರನ್ ಏನೋ ಹೊಡೆದ್ರು. ಬಿರುಗಾಳಿ ಹಂಗೆ ಮಳೆ, ಸುಂಟರ ಗಾಳಿ ಹಚ್ಚುತ್ತೈತೆ ಮ್ಯಾಚ್ ನೇ ಗೋವಿಂದ ಮಾಡ್ಬಿಡ್ತು. ಎಂತ ಮ್ಯಾಚ್ ಗುರು. ನೆನ್ನೆ ನಡೆದಿದ್ರೆ ಒಳ್ಳೆ ಫೈಟ್ ಇರ್ತಿತ್ತು. ಯಾಕಂದ್ರೆ ಅವರು ಒಡೆ ಸ್ಟಾರ್ಟ್ ಮಾಡಿದ್ರು, 1 ಓವರ್ 7 ರನ್ ಹೊಡೆದಿದ್ರು. ಅಟ್ ಲೀಸ್ಟ್ 5 ಓವರ್ಸ್ ನಡೆದಿದ್ರೆ 60 ರನ್ ಮ್ಯಾಚ್ ಗುರು. 60 ರನ್ ಅಂದ್ರೆ ಆಲ್ರೆಡಿ 7 ರನ್ ಹೊಡೆದಿದ್ರು. 7 ಅಂದ್ರೆ ಇನ್ನೊಂದು 53 ರನ್, 5 ಓವರ್ಗೆ 53. ನೋಡೋಣ ಅಂತ ಮಜಾ ಬರುತ್ತೆ ಅಂತ ನಾನು 11 ಗಂಟೆ ತನಕ ಕಾದೆ. ಆಮೇಲೆ ಮ್ಯಾಚ್ ರದ್ದಾಗಿದೆ ಅಂತ ವಿಷಯ ಬಂತು. ಸೊ ನೆನ್ನೆ ತುಂಬಾ ಸ್ಯಾಡ್ ಆಗಿ ಮುಚ್ಕೊಂಡು ಮಲ್ಕೊಂಡ್ವಿ ನಾವು. ಎಂತ ಮ್ಯಾಚ್ ಗುರು ನೆನ್ನೆ. ನಾನು ಅನ್ಕೊಂಡೆ, ಯಾಕಂದ್ರೆ ಪಾಯಿಂಟ್ಸ್ ಟೇಬಲ್ ಮಸ್ತ್ ಕಾಣ್ತಿತ್ತು. ನನಗೆ ಯಾರು ಗೆದ್ದಿದ್ರೆ, ಅದ್ರಲ್ಲೂ KKR ಗೆದ್ದಿದ್ರೆ ಇನ್ನೂ ಪ್ಲಸ್ ಪಾಯಿಂಟ್ ಇತ್ತು. ಬಟ್ ಇಬ್ರಿಗೂ ಈಕ್ವಲ್ ಶೇರ್ 1 ಪಾಯಿಂಟ್ ಅನ್ಸಿದ್ರು. ಈಗ ಪಂಜಾಬ್ ಅವರು 11 ಪಾಯಿಂಟ್ಸ್ ಅಲ್ಲಿ ಯಾರೆ, ಇವರು 7 ಪಾಯಿಂಟ್ ಅಲ್ಲಿ ಅವ್ರೆ. 7 6 ಗೆದ್ದಿರೋದವರು, 7 8 9 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಸೊ ಇದು ಮಜಾ ಇದೆ ಗುರು. ಇವತ್ತು ನಡೀತಿರೋ ಮ್ಯಾಚ್, ನೆನ್ನೆ ಮ್ಯಾಚ್ ಅಲ್ಲಿ ಪ್ರಿಯಾಂಶು ಮತ್ತೆ ಪ್ರಭ್ಸಿಮ್ರನ್, ಏನ್ ಗುರು ಪ್ರಭ್ಸಿಮ್ರನ್, ಸುನಿಲ್ ನಾರಾಯಣ್ಗೂ ಬಿಡಲ್ಲ, ಯಾವನಿಗೂ ಬಿಡಲ್ಲ, ಹುಚ್ಚಿನ ನಾಯಿ ಬಡ್ದಂಗೆ ಬಡ್ದು ಮ್ಯಾಚ್ ನ ತಿನ್ಕೊಂಡ್ಬಿಡ್ಬೇಕು ಅನ್ಕೊಂಡೆ ಬಂದಿದ್ರು. ಬಟ್ ಏನು ಮಾಡಕ್ಕಾಗಲ್ಲ, ಫುಲ್ ಹವಾ ಮಾಡಿ ಬಿಟ್ರು. ಓಕೆ, ನನ್ ಮಗಳು ಓಡ್ ಬಂದು, ಏನಕ್ಕಂದ್ರೆ ಇವತ್ತು ಮ್ಯಾಚ್ ಇರೋದು RCB. ಹೇಳು ಮಗಳೇ, RCB. ಇನ್ನೊಂದ್ಸರಿ RCB. ಸೊ RCB ಫ್ಯಾನ್ ಬಂದಿದ್ದಾರೆ, ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಮಗಳೇ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಇವತ್ತು ಮ್ಯಾಚ್ ಡಬಲ್ ಡೆಕ್ಕರ್ ನಡೀತಾ ಇದೆ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವಳು ನನಗೆ ತರಲೆ ಮಾಡ್ಕೊಂಡು ನನಗೆ ವಿಡಿಯೋ ಮಾಡಕ್ಕೆ. RCB ವರ್ಸಸ್ DC ಅಂಡ್ ಅದು ಸಂಜೆ ಮ್ಯಾಚ್, ಮಧ್ಯಾಹ್ನದ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ LSG. ಓಕೆ, ಫಸ್ಟ್ ಮಧ್ಯಾಹ್ನದ ಮ್ಯಾಚ್ ಬಗ್ಗೆ ಮಾತಾಡೋಣ. ಮಧ್ಯಾಹ್ನ ಮ್ಯಾಚ್ ಇರೋದು ಮುಂಬೈ ಇಂಡಿಯನ್ಸ್ ವರ್ಸಸ್ LSG. ಮುಂಬೈ ಇಂಡಿಯನ್ಸ್ ಸಖತ್ತಾಗಿ ಕಮ್ ಬ್ಯಾಕ್ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಅಂತೂ ಹೇಳಂಗೆ ಇಲ್ಲ. ಬೌಲಿಂಗ್ ಅಲ್ಲಿ ಫಸ್ಟ್ ವೀಕ್ ಅನಿಸ್ತಿತ್ತು, ಬುಮ್ರಾ ಬಂದ್ಮೇಲೆ ಅವ್ರ ಬೌಲಿಂಗ್ ಲೈನ್ ಅಪ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎತ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬೋದು. ಏನ್ ಗುರು, ಬುಮ್ರಾ 4 ಓವರ್ ಮಾಡಿದ್ರು ಅದು ಪ್ರೆಷರಿಂಗ್ ಆಗಿ ಇರುತ್ತೆ. ಅವ್ರೇನ್ ಅಷ್ಟು ಈಸಿಯಾಗಿ ರನ್ ಕೊಡಲ್ಲ. ಸೊ 4 ಓವರ್ ಇದೆಯಲ್ಲ, ತುಂಬಾ ಕ್ರೂಷಲ್ ಆಗತ್ತೆ ಅಪೋಸಿಟ್ ಟೀಮ್ಗೆ. ಅಂಡ್ ಬ್ಯಾಟಿಂಗ್ ಅಲ್ಲಿ ಅಂತೂ ರೋಹಿತ್ ಶರ್ಮಾ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಗುರು. ಡೇ ಬೈ ಡೇ ಅವ್ರದ್ದು ರನ್ ಹೆಚ್ಚುತ್ತಾ ಇದೆ ಹೊರತು ಒಂದ್ ಮ್ಯಾಚ್ಗೆ 40 50 70 ಹಂಗೆ ಹೆಚ್ಚುತ್ತಾ ಇದೆ. ಸೂರ್ಯಕುಮಾರ್ ಅಂತೂ ಹುಚ್ಚ ನಾಯಿ ಬಾರಿಸ್ತವ್ರೆ. ರಾಂಚ್ತವ್ರೆ ಅನ್ಬೋದು. ಸ್ವೀಪ್ ನ ರಾಂಚ್ತವ್ರೆ, ಗುಡುಸಿ ಗುಂಡಾಂತರ ಮಾಡ್ತವ್ರೆ ಬೌಲರ್ಸ್ಗೆ. ಸೂಪರ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಗೆಲ್ಲೋದು ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಮ್ಯಾಚ್ ನನಗನಿಸ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅವರು ಗೆಲ್ತಾರೆ ಅಂತ. ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ. ಓಕೆ, ಇವತ್ತಿನ ಸಂಜೆ ಮ್ಯಾಚ್ ಬಗ್ಗೆ ಹೋಗೋಣ. ಇವತ್ತು ಸಂಜೆ ಮ್ಯಾಚ್ ಇರೋದು RCB ವರ್ಸಸ್ DC ಗುರು. ರಿವೆಂಜ್ ಟೈಮ್ ಇವತ್ತು. ರಿವೆಂಜ್ ಆಗುತ್ತಾ ನೋಡ್ಲೇಬೇಕು, ಯಾಕಂದ್ರೆ ಕಾಂತಾರ 1 ಆಲ್ರೆಡಿ ರಿಲೀಸ್ ಆಗಿ ಸಖತ್ತಾಗಿ ಓಡ್ತಾ ಇದೆ. ಇವತ್ತು ಕಾಂತಾರ 2 ವಿರಾಟ್ ಕೊಹ್ಲಿಯಿಂದ ಬರ್ಬೋದು ಅನ್ನೋ ಚಾನ್ಸಸ್ ತುಂಬಾ ಹೆಚ್ಚಾಗಿದೆ. ಫ್ಯಾನ್ಸ್ ಅಂತೂ ರೊಚ್ಚಿಗೆದಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ ರೊಚ್ಚಿಗೆದ್ದೀನಿ. ಆಗ್ಬೋದು ಇವತ್ತು ಕಾಂತಾರ 2 ಪಕ್ಕಾ ರಿಲೀಸ್ ಗುರು.
ಕೊಹ್ಲಿ ಅವ್ರನ್ನ ನನಗೆ ಅನ್ಸಿದ್ ಮಟ್ಟಿಗೆ ಅಣ್ಣ ಬಿಡಲ್ಲ, ಯಾರು ಬಿಟ್ರು ಕೊಹ್ಲಿ ಬಿಡಲ್ಲ. ಅವಾಗ ನೆನಪಿದ್ಯಾ, ಹೋದ ವರ್ಷ ಅಲ್ಲ ಅದ್ರ ಹೋದ ವರ್ಷ LSG ಏನದು ಆವೇಶ್ ಖಾನ್, ಗೌತಮ್ ಗಂಭೀರ್ ಅವರಿಗೆಲ್ಲ ಮುಟ್ ನೋಡ್ಕೊಳಂಗ್ ಕೊಟ್ಟಿದ್ರು ಅವ್ರ ಕಡೆ ಹೋಗಿ. ಇಲ್ಲಿ ಸೋತಿದ್ವಿ, ಅವರು ಇಲ್ಲೆಲ್ಲ ಸೈಲೆನ್ಸ್ ಮಾಡ್ಸಿದ್ರು ಕ್ರೌಡಿಗೆ. ಅಂಡ್ ಆವೇಶ್ ಖಾನ್ ಹೆಲ್ಮೆಟ್ ಹೊಡೆದಿದ್ದು, ಆಮೇಲೆ ನವೀನ್ ಉಲ್ಲಕ್ ಎಲ್ರದ್ದು ಭಾರಿ ಅವತ್ ಮ್ಯಾಚ್ ಅಲ್ಲಂತೂ ಸರ್ಯಾಗಿ ಉರ್ಸ್ ಬಂದಿದ್ರು ನಮ್ಮವರು. ಈ ಸಲ ಬಿಡಲ್ಲ ಅನ್ಕೊಂಡಿದೀನಿ. ಅದ್ರಲ್ಲೂ KL ರಾಹುಲ್ ಮಾಡಿದ್ದು ಆ ಕಾಂತಾರದ್ದು ಆಕ್ಷನ್ಗೋಸ್ಕರ ಇವತ್ ಕಾಯ್ತಾ ಇದೀವಿ. ಏನೇ ಆಗ್ಲಿ RCB ಗೆಲ್ಲಿ ಗುರು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಇವತ್ತು ಹೆಡ್ ಟು ಹೆಡ್ ನೋಡೋದಾದ್ರೆ ಎರಡು ಕಡೆನೂ ಸ್ಟ್ರಾಂಗ್ ಟೀಮೇ ಗುರು, ಎರಡು ಒಳ್ಳೆ ಟೀಮೇ. ಈ ಕಡೆ ಸಾಲ್ಟು, ಕೊಹ್ಲಿ, ದೇವದತ್ ಪಡಿಕ್ಕಲ್ಲು, ಪಟಿದರ್ರು, ರೊಮೇರಿಯೋ ಶಫರ್ಡು ಅಂಡ್ ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ಕೃಣಾಲ್. ಆ ಕಡೆ ನೋಡೋದಾದ್ರೆ KL ರಾಹುಲ್, ಫ್ಯಾಬ್ ಬರ್ಬೋದು, ಹೇಳಕ್ಕಾಗಲ್ಲ. ಫ್ರೇಜರ್ ಇದಾರೆ, ನೆಕ್ಸ್ಟ್ ಅಕ್ಷರ್ ಪಟೇಲ್, ಕರುಣ್ ನಾಯರ್, ಇಬ್ರು ಕನ್ನಡಿಗರು ಇದಾರೆ ಅದ್ರಲ್ಲಿ. ನಮ್ಮ ರಾಹುಲ್, ಕರುಣ್ ಅಂತೂ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಸೊ ಇವತ್ತು ನೋಡ್ಬೇಕು, ಅವರು ಹೇಳಕ್ಕಾಗಲ್ಲ, ಅಪ್ಸೆಟ್ ಮಾಡಿದ್ರು ಮಾಡ್ಬೋದು, ಏನು ಹೇಳಕ್ಕಾಗಲ್ಲ. ಬಟ್ ಆದ್ರೂ ನಮ್ಮವ್ರು ರಿವೆಂಜ್ ತಗೊಂತಾರೆ, ಯಾಕಂದ್ರೆ ಫುಲ್ ಸಖತ್ತಾಗಿ ಗೆಲ್ತಾ ಇದಾರೆ ಇವತ್ತು. ಅದು ಓಮಲ್ ಗೆದ್ ಬಂದಿದ್ದಾರೆ ಅಂದ್ರೆ ಹೊರಗಡೆ ಅವ್ರಿಗೆ ಗೆಲ್ಲೋದು ನೀರ್ ಕುಡ್ದಂಗ್ ಈಸಿ ಆಗಿತ್ತು. ಓಮಲ್ ಕಷ್ಟ ಪಡ್ತಿದ್ರು, ಅದನ್ನು ಮೊನ್ನೆ ಮ್ಯಾಚ್ ಅಲ್ಲಿ ಗೆದ್ದು ತೋರ್ಸಿದ್ದಾರೆ. ಇವತ್ತಿನ ಮ್ಯಾಚ್ ಆರಾಮಾಗಿ ನಮ್ಮವ್ರು ಹೊಡಿತಾರೆ ಅಂತ ಅನಿಸ್ತಾ ಇದೆ. ನನಗೆ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ RCB ಎದುರು ಹೊಡೆಯೋದು ರಿವೆಂಜ್ ಟೈಮು, ರಿವೆಂಜ್ ತೀರ್ಸ್ಕೊಂತಾರೆ. ಮಧ್ಯಾಹ್ನದ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಹೊಡಿತಾರೆ ಅಂಡ್ ಸಂಜೆ ಮ್ಯಾಚ್ RCB ಹೊಡಿತಾರೆ. ಇದು ನನ್ನ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವತ್ತು ಯಾರ್ಯಾರು ಕಾಂತಾರ 2ಗೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಎಂಡ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB.